ಕೋವಿಡ್-19 ಅನ್ನ ಉಡುಗೊರೆಯಾಗಿ 5 ವರ್ಷಗಳ ಹಿಂದೆ ಚೀನಾ ಕೊಟ್ಟಿತ್ತು. ಈಗ ಅದೇ ಚೀನಾದಲ್ಲಿ ಮತ್ತೊಂದು ವೈರಸ್ ಸ್ಫೋಟ ಆಯ್ತಾ? ಅಲ್ಲಿನ ಪರಿಸ್ಥಿತಿ ಏನ್ ಹೇಳ್ತಾ ಇದೆ? ಒಂದೊಂದೇ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಚೀನಾದಲ್ಲಿ ಮತ್ತೆ ಕೊರೋನಾ ರೀತಿಯ ವೈರಸ್ ಸ್ಫೋಟಗೊಂಡಿದೆ. ಕೋವಿಡ್ ನಂತರ ಹೊಸ ವೈರಸ್ಗೆ ಚೀನಾದ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಚೀನಾದ ಹಲವು ನಗರಗಳಲ್ಲಿ ಸಾವಿರಾರು ಜನರಿಗೆ ಸೋಂಕು ಹಬ್ಬಿದೆ. ಆಸ್ಪತ್ರೆಗಳಲ್ಲಿ ಸೋಂಕಿತರು ಕಿಕ್ಕಿರಿದು ತುಂಬುತ್ತಾ ಇದ್ದಾರೆ. 5 ವರ್ಷಗಳ ಹಿಂದೆ ಸರಿಯಾಗಿ ಏನ್ ಪರಿಸ್ಥಿತಿ ಚೀನಾದಲ್ಲಿತ್ತು ಆರಂಭಿಕ ಹಂತದಲ್ಲಿ, ಈಗಲೂ ಹಾಗೇ ಇದೆ. ಲಾಸ್ಟ್ ಟೈಮ್ ಡಿಸೆಂಬರ್ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯಿತು. ಈ ಸಲ ಜನವರಿ ಆರಂಭದಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಕೋವಿಡ್ ನಂತರ ಹೊಸ ವೈರಸ್ಗೆ ಜನ ಇಲ್ಲಿ ತತ್ತರಿಸಿ ಹೋಗಿದ್ದಾರೆ. ಒಂದೊಂದು ದೃಶ್ಯ ಕೂಡ ಹಲವು ರೀತಿಯ ಅನುಮಾನಗಳಿಗೆ, ಆತಂಕಕ್ಕೆ ಕಾರಣ ಆಗ್ತಾ ಇದೆ. ವುಹಾನ್ ವೈರಸ್ನಿಂದ ಏನಾಯ್ತು ಜಗತ್ತಿಗೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ಜನ ಸೋಂಕಿತರಾದ್ರು ಅಂತ. ಈಗಲೂ ನೋಡಿ, ಮಾಸ್ಕ್ ಹಾಕೊಂಡಿದ್ದಾರೆ, ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧರೇ ಈಗಲೂ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಒಂದೊಂದು ಆಸ್ಪತ್ರೆಯಲ್ಲೂ ಕೂಡ ಅಡ್ಮಿಷನ್ ಫುಲ್ ಇದೆ. ವೇಟಿಂಗ್ ಅವರ್ಸ್, ದೊಡ್ಡ ಮಟ್ಟದಲ್ಲಿ ಕ್ಯೂ ಸಿಸ್ಟಮ್ ಅನ್ನ ಕಾಣೋ ರೀತಿ ಆಗ್ತಾ ಇದೆ. ಇನ್ನು ಆ ವೈರಸ್ ಹಬ್ಬಿರುವಂತಹ ರೀತಿ ಹೇಗಿದೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚೀನಾದಲ್ಲಿ ಜನರಲ್ಲಿ ವ್ಯಾಪಕವಾಗಿ ಹಬ್ತಾ ಇರುವಂತಹ ಹೊಸ ವೈರಸ್ನ ಹೆಸರು ಏನು ಹಾಗಾದ್ರೆ? ಯಾವ ರೀತಿ, ಯಾವ ಪ್ರಾಂತ್ಯದಲ್ಲಿ ಹಬ್ತಾ ಇದೆ ಹೆಚ್ಚಾಗಿ, ಎಲ್ಲದ್ರ ಬಗ್ಗೆ ಈಗ ಡೀಟೇಲ್ಸ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಟಿವಿ ನೋಡ್ತಾ ಇದ್ದೀರಾ. ಹ್ಯೂಮನ್ ಮೆಟಾಪ್ಯೂಮ್ನೋ ವೈರಸ್ ಅಂತ ಇದನ್ನ ಕರೆಯಲಾಗ್ತಾ ಇದೆ. ಚೀನಾದಲ್ಲಿ ವ್ಯಾಪಕವಾಗಿ ಸದ್ಯಕ್ಕೆ ಈ ವೈರಸ್ಗೆ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ. ಆದರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲದೆ ಇರೋ ಕಾರಣ ಬಹಳಷ್ಟು ಕ್ರೂಷಿಯಲ್ ಪರಿಸ್ಥಿತಿಯನ್ನ ಇಲ್ಲಿ ಜನ ನೋಡ್ತಾ ಇದ್ದಾರೆ. ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿದೆ. ಕ್ಯೂ ಅಲ್ಲಿ ನಿಲ್ತಾ ಇದ್ರು, ಈಗ ರಶ್ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಸೋಂಕಿನ ಪಾಸಿಟಿವಿಟಿ ರೇಟ್ ಇದೆಯಲ್ಲ, ಅದು ಆತಂಕಕಾರಿಯಾಗಿ ಹಬ್ತಾ ಇದೆ. ಲಾಸ್ಟ್ 5 ವರ್ಷಗಳ ಟೈಮ್ ಲೈನ್ ಹಿಂದೆ ನಾವು ಹೋಗೋದಾದ್ರೆ ಡಿಸೆಂಬರ್ನಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯಿತು. ಅಲಾರ್ಮಿಂಗ್ ಅಂತ ಇಡೀ ಜಗತ್ತಿಗೆ ಜನವರಿ ಫೆಬ್ರವರಿನಲ್ಲಿ ನಾವು ಇಡೀ ಜಗತ್ತು ಅನುಭವಿಸ್ತು ಅದನ್ನ. ಈಗಲೂ ಅಷ್ಟೇ, ಜನವರಿ ಮೊದಲ ವಾರದಲ್ಲೇ ಸೋಂಕಿನ ಪ್ರಮಾಣ ಅತ್ಯಂತ ಹೆಚ್ಚಾಗಿ ಚೀನಾದ ಜನತೆಯನ್ನ ಬಾಧಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸೋಂಕಿನ ಸಿಂಪ್ಟಮ್ಸ್ ಏನು, ಯಾವ ಪ್ರಾಂತ್ಯದಲ್ಲಿ ಹಬ್ಬಿದ್ದು? ಲಾಸ್ಟ್ ಟೈಮ್ ವುಹಾನ್ ಅಲ್ಲಿ ಹಬ್ತು, ನಂತರ ಇಡೀ ಜಗತ್ತಿಗೆ ಅದು ವಿಸ್ತರಣೆ ಆಯಿತು. ಈ ಸಲ ಸೋಂಕಿನ ಪ್ರಮಾಣ ಏನು, ಪಾಸಿಟಿವಿಟಿ ರೇಟ್ ಏನು, ಮತ್ತು ಸಿಂಪ್ಟಮ್ಸ್ ಏನು ಹೇಳ್ತಾ ಇದೆ, ಮತ್ತು WHO ಇದ್ರ ಕಡೆಗೆ ಏನು ಗಮನ ಕೊಟ್ಟಿದೆ? ಮಮತಾ, ಒಂದು ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ, ಚೀನಾದಲ್ಲಿ ಯಾವುದೇ ಮಹತ್ವದ ಬೆಳವಣಿಗೆಗಳು ನಡೆದ್ರೂ ಕೂಡ ಯಾವುದನ್ನ ಜಗತ್ತಿಗೆ ತೋರಿಸ್ಬೇಕು ಮತ್ತೆ ಯಾವುದನ್ನ ತೋರಿಸಬಾರ್ದು ಅನ್ನುವಂಥದ್ದು ಅದೇ ನಿರ್ಧಾರ ಮಾಡುತ್ತೆ. ಹೀಗಾಗಿ ಚೀನಾದಲ್ಲಿ ಯಾವ ಪ್ರಮಾಣದಲ್ಲಿ ರೋಗ ಹಬ್ಬಿದೆ ಮತ್ತೆ ಎಲ್ಲೆಲ್ಲಿ ಹಬ್ಬಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳಿಲ್ಲ. ಆದರೆ ಈಗ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮೂಲಕ ಸಿಗ್ತಿರುವಂತಹ ಮಾಹಿತಿ ಏನು ಅಂದ್ರೆ, ಪ್ರಮುಖ ನಗರಗಳು ಏನಿದಾವೆ ಚೀನಾದಲ್ಲಿ, ಅಲ್ಲೆಲ್ಲಲ್ಲೂ ಕೂಡ ಈ ಒಂದು ಹೊಸ ಸೋಂಕು ಪತ್ತೆ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ವಿಜುವಲ್ಸ್ಗಳು ಕೂಡ ಸಿಗ್ತಾ ಇರುವಂಥದ್ದು, ಆ ದೃಶ್ಯಗಳನ್ನು ಕೂಡ ಗಮನಿಸಿದ್ರೆ ಆಸ್ಪತ್ರೆಯಲ್ಲಿ ಜನರು ಕಿಕ್ಕಿರಿದು ತುಂಬಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇರುವಂಥದ್ದು. ಕಳೆದ 15 ದಿನಗಳಿಂದ ಈ ಪ್ರಮಾಣದಲ್ಲಿ ಭಾರಿ ಏರಿಕೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಡಿಸೆಂಬರ್ ಆರಂಭದಲ್ಲೇ ಈ ಒಂದು ಸೋಂಕು ಹರಡಲಿಕ್ಕೆ ಶುರುವಾಗಿರುವಂಥದ್ದು. ಮತ್ತೆ ಈಗ ಅದರ ಪ್ರಮಾಣ ಏನಿದೆ, ಹರಡುವಿಕೆಯ ಪ್ರಮಾಣ, ಅದು ಬಹಳಷ್ಟು ವಿಸ್ತಾರವಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ವೈರಸ್ನ ಲಕ್ಷಣಗಳನ್ನು ನಾವು ಗಮನಿಸೋದಾದ್ರೆ, ಕೆಮ್ಮು ಮತ್ತೆ ಶೀತದಿಂದ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಆರಂಭದಲ್ಲಿ ಸಿಗುತ್ತೆ. ಮತ್ತೆ ಇದು ಕೂಡ ಕೋವಿಡ್ನಂತೆಯೇ ಶ್ವಾಸಕೋಶಕ್ಕೆ ಧಕ್ಕೆ ಮಾಡಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುವಂತಹ ಸೋಂಕು ಇದಾಗಿದೆ. ಹೇಗೆ ಕೋವಿಡ್-19 ಹರಡ್ತಾ ಇತ್ತು ಅದೇ ರೀತಿಯಾದಂತಹ ಸೋಂಕು ಇದು ಕೂಡ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಇದು ಜೀವಕ್ಕೆ ಎಷ್ಟು ಆಪತ್ತು ತಂದುಕೊಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಗಳಿಲ್ಲ. ಈಗ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ 2011ರಲ್ಲೇ ಇದಕ್ಕೆ 2001ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ಗಳಾಗಿತ್ತು. ಆವಾಗ ಇದನ್ನ ಅಧಿಕೃತವಾಗಿ ಒಂದು ಸೋಂಕು ಅಂತ ಗುರುತಿಸಲಾಗಿತ್ತು. ಆದರೆ ಯಾವುದೇ ರಾಷ್ಟ್ರಗಳಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿರಲಿಲ್ಲ. ಆದರೆ ಚೀನಾದಲ್ಲಿ ಮೊದಲ ಬಾರಿಗೆ ಇದು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಡಚ್ ವಿಜ್ಞಾನಿಗಳು ಮೊದಲು ಈ ಒಂದು ವೈರಸ್ ಅನ್ನ ಸಂಶೋಧನೆ ಮಾಡಿದ್ರು. ಮತ್ತೆ ಇದು ಹೇಗೆ ಬಾಡಿ ಮೇಲೆ ರಿಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಅವರು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯಿಂದ ಹರಡುತ್ತೆ. ಮತ್ತೆ ಕೆಮ್ಮುವಂತ
ಸಂದರ್ಭದಲ್ಲಿ ಸೀನುವಂತ ಸಂದರ್ಭದಲ್ಲಿ ಬರುವಂತ ಹನಿಗಳೇನಿದೆ ಆ ಹನಿಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಂಶೋಧಕರು ಒಂದು ಆರಂಭಿಕ ಮಾಹಿತಿಯನ್ನ ಈ ಹಿಂದೆ ಕೊಟ್ಟಿದ್ರು. ಇದ್ರ ಮೇಲೆ ಈಗ ಮತ್ತಷ್ಟು ರಿಸರ್ಚ್ಗಳಾಗಬೇಕಾಗುತ್ತೆ. ಯಾಕಂದ್ರೆ ಚೀನಾದಲ್ಲಿ ವ್ಯಾಪಕವಾಗಿ ಹರಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಪ್ರತಿರೋಧಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೈದ್ಯರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಒಂದು ಟ್ರೀಟ್ಮೆಂಟ್ ಮೆಥಡ್ ಕೂಡ ಇಲ್ಲ. ಹೀಗಾಗಿ ಜನರಲ್ ಮೆಡಿಸನ್ ಅನ್ನ ಕೊಡೋ ಮೂಲಕ ರೋಗಿಗಳನ್ನ ಟ್ರೀಟ್ ಮಾಡುವಂತ ಕೆಲಸವನ್ನ ಚೀನಾದಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಹೆಲ್ತ್ ಎಮರ್ಜೆನ್ಸಿಯ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂತೆ ಎಲ್ಲಾ ಪ್ರಮುಖ ನಗರಗಳ ಆಸ್ಪತ್ರೆಗಳಿದ್ದಾವೆ, ಅವೆಲ್ಲವೂ ಕೂಡ ತುಂಬಿರುವಂತದ್ದು. ಹೀಗಾಗಿ ವೈದ್ಯರು ಕೂಡ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಕ್ಕೀಡಾಗಿರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇರುವಂತದ್ದು. ಇದು ಎಷ್ಟರ ಪ್ರಮಾಣದಲ್ಲಿ ಇನ್ನು ಮುಂದೆ ಹರಡುತ್ತೆ ಅನ್ನುವಂಥದ್ದು ಮತ್ತೆ ನೆರೆ ರಾಷ್ಟ್ರಗಳಿಗೂ ಕೂಡ ಆತಂಕ ಹೆಚ್ಚಾಗಿದೆ. ಮಮತಾ, ಥ್ಯಾಂಕ್ ಯು ಶಬೀರ್ ತಮ್ಮ ಮಾಹಿತಿಗಾಗಿ.